ಚಲೋ 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 ಕಮೆಂಟ ಮಾಡ್ಯಾರ ನೋಡ ಜನ. ಇಷ್ಟು ಹೆಸರು ಅಣ್ಣಗೆ ಹೇಳ್ಬೇಕು, ಚಲೋ ಚಲೋ ಹೆಸರು ಇದು ಮಾಡ್ಯಾರಣ್ಣ, ಅದನ್ನೇ ಇಡ್ಬೇಕು ಪಾಪುಗ ಅಂತೇಳಿ. ಇದೊಂದು ವಿಡಿಯೋ ಎಡಿಟಿಂಗ್ ಮಾಡಿ ಹಾಕ್ಬಿಟ್ರೆ ಚಿಂತೆ ಬಿಡ್ತೈತೆ ನನಗೆ. ಅಯ್ಯೋ ಫೋನ್ ಯಾಕೆ ಹ್ಯಾಂಗ್ ಆಗಕತ್ತೈತಿ, ಸುಡ್ಗಾಡತ್ತ. ಹೊಸ ಫೋನ್ ನಾ ತೊಗೊಂಡಿದ್ದೆ, ಸರ್ವಿಸ್ ಮಾಡಿಸ್ಬೇಕು ಏನೋ. ಇದನ್ನು ಏನು ಮಾಡತ್ತೀಯ? ಫೋನ್ ವಿಡಿಯೋ ಎಡಿಟಿಂಗ್ ಮಾಡತ್ತಿದ್ನವ, ಹಂಗೆ ನಡಕ್ ಒಂದೊಂದ್ಸಲ ಕಮೆಂಟ್ ಓದ್ತಾ ಇದ್ನಲ್ಲ, ನಗಿ ಬರತ್ತಿತ್ತು. ಅವ ಎಷ್ಟು ಚಂದ ಕಮೆಂಟ್ ಹಾಕಿರ್ ಗೊತ್ತಾ? ಅದೇನೋ ಮಂಜುಳಾ, ಮದನ್, ಇದು ಆಮೇಲೆ ಇದು ಮದನ್ ಅಂತ ನೋಡು, ಮಂಜುಳಾ, ಆಮೇಲೆ ಇದು ಪರಿ, ಆಮ್ಯಾಗ ಏನದು ಪದ್ಮ, ಆಮೇಲೆ ಮಧುಮತಿ ಅಂತ ಏನೇನೇನೇನೇನೇನೋ ಕಮೆಂಟ್ ಮಾಡ್ಯಾರ ಹುಡುಗಿ ಹೆಸರು ಇಡಕ್ಕೆ. ಯಾರು ಇನ್ಯಾರವ ವಿಡಿಯೋ ನೋಡಿರ್ತಾರಲ್ಲ ಆ ಜನ, ಈ ಹೆಸರು ಇಡ್ರಿ ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗಿರ್ತೈತಿ ಕೇಳಿಸ್ಕೊಳಕ ಅಂತೇಳಿ ನಾನು ಅಂದಿದ್ನೆ. ಯಾವ್ದಾರು ಚಲೋ ಹೆಸರಿದ್ರೆ ಕಮೆಂಟ್ ಮಾಡಿರಿ ಅಂತೇಳಿ ಮಾಡ್ಯಾರ ಕಮೆಂಟ್ ಪಾಪ. ವಾ ಇದ್ರೊಳಗೆ ನಂಗೆ ಇಷ್ಟ ಆಗಿದ್ದ ಹೆಸರು ಒಂದೆರಡು ಅದಾವು, ಅದನ್ನ ಹೇಳ್ತೀನಿ, ಅದನ್ನೇ ಇಡ ಅಂತ ಹೇಳ್ಬೇಕು ಅಣ್ಣಗೆ. ಅದು ಹೋಲಿ ಬಿಡು, ನೀನು ಹಿಡಿಯೋದ್ ಕತಿ ಬಿಡು ಅದನ್ನ. ಬರೀ ಯಾವಾಗ ನೋಡಿದ್ರೆ ಫೋನ್ಯಾಗ ಹೊಕ್ಕೊಂಡು ಬಿಟ್ಟಿರ್ತೀಯಲ್ಲ ತಗ, ಒಟ್ಟು ಚಂಡೆ ಬಿಸಿ ಮಾತಾಡು. ಯೋ ಅವ ಇಷ್ಟೊತ್ತಾತ್ ನಾ ಇನ್ನೂ ವಿಡಿಯೋ ಹಾಕಿಲ್ಲ, ಕಾಯ್ತಿರ್ತಾರ ನೋಡ್ಬೇಕು ಬೇಡ ಅವರು. ನೀ ಹೇಳೀಗ. ಏನಂದ್ಲಕ್ಕಿ ಸುಭದ್ರಿ ಕೇಳಿಲ್ಲನ ಬಿಟ್ಟಿಗೆ ಯಾಕೆ ಬರಲಿಲ್ಲ ಏನು ಎತ್ತ ಅಂತೇಳಿ? ಯಾರು ಅತಿಯಮ್ಮ ನಾ ಕೇಳಿದ್ರೆ? ಆಕೆ ಅಲ್ಲ, ಆಕೆ ಕೇಳ್ತಾಳೆ ಗೊತ್ತು, ಈಕೆ ಅವರ ಚಿಗವ್ವ ಕೇಳಿದ್ರು, ಯಾಕೆ ಬೀಗ್ರು ಬಂದೇ ಇಲ್ಲಲ್ಲ ಅಂತೇಳಿ. ಆಕಿಲ್ರಿ ಸ್ವಲ್ಪ ಆರಾಮಿಲ್ಲ, ಅವ್ರಿಗೆ ಜ್ವರ ಬಂದಾವು ಅಂತ ಅಂದೆ ನಾನು. ಊಟಕ್ಕೆ ಕುಂತಾಗದು ಮೊದಲು ಕೇಳಿಲ್ಲ, ಆಮೇಲೆ ಊಟಕ್ಕೆ ಕುಂತಾಗ ಕೇಳಿದ್ರು ಯಾಕೆ ಬಂದಿಲ್ಲ ಅಂತೇಳಿ. ಇಲ್ರಿ ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಬರ್ತಾರ ಅಂತ ಅಂದೆ ಅಷ್ಟೇ ನಾನು. ಅದೆಂತ ಹುಷಾರಿಲ್ಲ, ತೀರ ಮೊಮ್ಮಗಳ ಮುಖ ನೋಡೋಕ್ಕಾಗ್ಲಾರ್ದಷ್ಟು ಆರಾಮಿಲ್ಲನೋ ತೀರ ಅಂತೇಳಿ ಒಂಥರ ಮಾತಾಡಿದ್ರೆ. ಮಾತಾಡತ್ಲೆ ಆಮೇಲೆ ಅದೇ ಐತಲ್ಲ ರಾಡಿ ಅವ್ರದ್ದು ಸಾಲ ಅಷ್ಟಾತು ಇಷ್ಟಾತು ಈಗಿನ ಚಲೋ ನೋಡ್ಕೊತೀವಿ, ಏನೇನಾದ್ರು ಆಗ ತೆಗೆದ್ರೆ ತೆಗಿಯತ್ಲೆ ಅತಿಗೆಮ್ಮ ಮರ್ಸಿದ್ರು ಅದನ್ನು. ಬಿಡ್ರಿ ಹೋಲಿ ತಾಟ ಹಚ್ರಿ ಚಿಗ ಊಟ ಮಾಡೋಣ, ಊಟ ಮಾಡಿಸಿದ್ರ ಎಲ್ಲರಿಗೆ ಅಂತೇಳಿ ಅವ್ರು ಏನೇನೋ ಮಾತಾಡಕತ್ರ, ಹಂಗಾಗಿ ಮರ್ತವ್ರು. ಇಂಥ ಒಣ ದಿಮಾಕಕ್ಕೆ ಮತ್ತೆ ಎದಕ್ಕೆ ಬರ್ಬೇಕಂತ ಅನ್ಸಂಗಿಲ್ಲ ನಾನು, ಅದಕ್ಕೆ ನಂಗೆ ಬರಾಕ ಮನ್ಸಾಗೋಲ್ತಲ್ಲ. ಹೇಳಿದೆ ಇಲ್ಲ ನೀ ಗಿರ್ಜಿಗೆ, ನಿಮ್ಮ ಚಿಗವನ ಸಲುವಾಗಿ ನಮ್ಮವು ಬರವಳ್ಳು, ಇಲ್ಲಾಂದ್ರೆ ಬರ್ತಿದ್ಲು, ಆಕಿಗೆ ಮನಸ್ಸಿಲ್ಲ ಅಂತ ಹೇಳಿದೆ ಇಲ್ಲ ನೀನು? ಹೇಳಿದೆ, ಆಮೇಲೆ ಅತಿಗೆಮ್ಮಗೆ ಹೇಳಿದೆಲ್ಲ ಬಿಡು, ಚಿಂತ ಬಿಡ್ತು. ನನಗತ್ರ ಹೋಗಕ್ಕೆ ಮನಸ್ಸೇ ಇಲ್ಲ, ಆಕಿ ಮಕ್ಕ ನೋಡೋದು ಅಲ್ಲಿ ಹೋಗೋದು, ಆಕಿ ಸಾಲ ಸಮಧಿ ಅದಾತು ಇದಾತು ಮನೆ ಸಂತಿ ಕಲಿ ಆಗೈತಿ ಈಕಿನ ನೋಡ್ಕೋಬೇಕು ರಾಡಿ ಇವ್ಯಾ ನನ್ನ ಮಗ ಕೇಳ್ತಾನೆ ಅವನು. ಈಗ ನಾವು ಒಂಚೂರು ವಿಡಿಯೋ ಎಡಿಟ್ ಮಾಡಿ ಹಾಕ್ಲಾ? ಹಾಕವ ಹಾಕ. ಅಲ್ಲ ಚಲೋ ಓಡಕತ್ತವನ ಮಂದಿ ನೋಡಕತ್ತಾರ. ನೋಡ್ತಾ ಇದಾರೆ ತಕ್ಕ ಮಟ್ಟಿಗೆ, ಏನೋ ಜೀವನಕ್ಕೊಂದು ಆಧಾರ ಆತು. ಅವ ಇದನ್ನೇ ಮಾಡಿದ್ರೆ ಜೀವನ ಹೊಟ್ಟೆ ತುಂಬಲ್ಲವ, ಗೊತ್ತಾತು ನನಗೆ. ಏನು ಇದ್ರೊಳಗೆ ಭಾಳ ಬರ್ತೈತವ. ಒಂದೆಲ್ಲರ ಕೆಲ್ಸಕ್ಕೆ ಹೋಗೋದು ಒಳ್ಳೇದನ ಅಂತೇನೆ ನಾನು. ಏನಂತಿ? ನಾ ಹೇಳ ಈ ಕೆಲಸ ಫಲಸ ಬಿಟ್ಬಿಡಿ, ಇವನ್ನೆಲ್ಲ ಲಕ್ಷಣವಾಗಿ ಒಂದು ಮದುವೆ ಮಾಡ್ಕೊ. ಆ ಕುಸಿನ ಬೇಕಾದ್ರೆ ನಾವೇ ಜೋಪಾನ ಮಾಡ್ಕೋತೀವಿ, ಏನು ಲಕ್ಷಣವಾಗಿ ಮದುವೆ ಮಾಡ್ಕೊ. ಮದುವೆ ಮಾಡ್ಕೊಂಡ್ಮೇಲೆ ಗಂಡ ದುಡ್ದಾಗ್ತಿರ್ತಾನೆ, ಮನೆ ನಡೀತಿರ್ತೈತಿ. ನಿನ್ನ ಖರ್ಚಿಗೆ ನೀ ಅದೇನೋ ಈ ವಿಡಿಯೋ ಮಾಡಾಕತ್ತೀಯಲ್ಲ, ಇದರೊಳಗೆ ನೀನು ನಿನ್ನ ಖರ್ಚು ನಿಭಾಯಿಸ್ಕೊಂತ ಹೋಗ್ಬೋದು, ಮದುವೆಗಿಂತ ಮಾಡ್ಕೊಂತ ಹೋಗು. 1000 ಸಲ ಹೇಳೇನಿ ನಾನು ಮದ್ವೆ ಮಾಡ್ಕೊಳಂಗಿಲ್ಲ ಅಂತೇಳಿ, ಮತ್ತು ಅದನ್ನ ಮಾತಾಡ್ತಿ. ನಿಂಗೆ ನಾ ಇರೋದು ಇಷ್ಟ ಇಲ್ಲ ಈ ಮನೆ ಒಳಗೆ, ಅದಕ್ಕೆ ಹಂಗೆ ಮಾತಾಡ್ತಿ. ಇಷ್ಟದ ಪ್ರಶ್ನೆ ಬಂದಿಲ್ವಾ? ಒಂದು ಮದ್ವೆ ಮಾಡ್ಕೊ, ಜೀವನದಾಗ ಎಷ್ಟು ದಿನ ಅಂತ ಒಂಟಿಯಾಗಿರ್ತಿ ಹೇಳು? ಮುಂದೆ ಇಲ್ಲೋಡ ವಯಸ್ಸು ಮೀರಿನ ಪಶ್ಚಾತ್ತಾಪ ಪಡ್ತೀನಿ, ನೀನು ಹೇಳ್ತೀನಿ ಕೇಳು. ಏನಿಲ್ಲ ಕಣ್ಣಿದ್ರಿಗಿದ್ರೆ ಹಿಂಗ ನೀನು ಬರೇ ಈಕಿ ಹೇಳದ ತಪ್ಪು, ಈಕಿ ಹೇಳಾರ್ದ ಕರೆಸ್ತೀನಿ ತಡಿ ಹುಡುಗನ ಕಡೆದಾರನ. ಯಾರಿಗೆ ಹೇಳಿ? ಆ ಜೈಗೆ ಹೇಳ್ತೀನಿ, ಹೆಣ್ಣು ಗಂಡು ನೋಡೋದೆಲ್ಲ ಜಾಸ್ತಿ ಆಕಿಗೆ ಹೇಳ್ತೇನೆ ತಡಿ. ನಂದು ಎಲ್ಲರ ಇದ್ದಾರೆ ನೋಡ್ಲೆ ನನ್ನ ಮಗಳಿಗೆ ಅಂತೇಳಿ. ಕೆಲ್ಸಕ್ಕೆ ಸೇರ್ಕೋತಾಳ ಅಂತ, ಕೆಲ್ಸಕ್ಕೆ ಈ ಕೆಲ್ಸಕ್ಕೆ ಸೇರ್ಕೊಂಡು ಏನು ದುರಿತಾಳ? ಊರಾಗ್ಲ ಮಾತಾಡ್ತಾಳೆ ನಿಮ್ಮ ಅತ್ತಿ. ಶಾಸ್ತ್ರ ಸಂಪ್ರದಾಯ ಏನು ಗೊತ್ತಿಲ್ಲನ? ಬೇಕಂತ ನೋಡಕ್ ಬಂದಿಲ್ಲ ಇಲ್ಲಿಗೆ, ನಾಟಕ ಮಾಡ್ಕೊಂಡು ಕುಬ್ಸಕ್ಕಿದು ಮಾಡಿಲ್ಲ ಅನ್ನೋದು ಸಿಟ್ಟಕ್ಕಿಗೆ. ಅದು ನೋಡಕ್ ಬರಲಿಲ್ಲ ಅಂದ್ರೆ ಹಾಗುಡಿ ಬಿದ್ಕೊಂಡು ಹೋಗ್ಲಿ, ಆದ್ರೆ ಕೊಬ್ಬರಿ ಖಾರ ಕೊಟ್ಟು ಕಳಿಸ್ಬೇಕು ಸೊಸಿಗೆ ಅನ್ನೋದ್ರ ಗೊತ್ತಿಲ್ಲನ ತೀರ. ನಮ್ಮ ಕಡೆ ಇದೆಲ್ಲ ಪದ್ಧತಿ ಇಲ್ಲವ ಇವ, ನಮ್ಗೆಲ್ಲ ಕೊಟ್ಟು ಕಳಿಸ್ತಿದ್ರು. ಅದು ಹೋಗ್ಲಿ, ಈಕಿ ಬಂದಾಳ ನಿನ್ನಾದ್ನಿ ಏನು ಅದನ್ನ ಫೋನ್ ಹೆಟ್ಕೊಂಡಾಳ ಒಂದಳತಿ ಕಣ್ಣಾಗ. ಅಯ್ಯೋ ನೋಡಿ ಫ್ರೆಂಡ್ಸ್, ನೋಡಿ ಇವ್ರು ನಮ್ಮ ಅತ್ತಿಗೆ, ಅವ್ರ ಮಗಳು ಅದು ಇದು ಲಾಳಿ ಲಟ್ಟಿ ಅಂತೇಳಿ ನೀ ಮತ್ತೆ ಹೇಳಿ ಕಳ್ಸ್ಬೇಕು ಬೇಡ. ಮತ್ತೆ 3 ತಿಂಗಳು ಆಗೋ ಮಟ್ಟ ಖುಷಿನ ಮಕಾನ ಕನ್ನಡ ಸತಿಗೆ ತೋರಿಸೋದಿಲ್ಲ, ನೀ ಇಡವೆ ಹಿಡ್ಕೊಂಡು ನಿಂದ್ರಬೇಡ ಅಲ್ಲೇ ಅಂತೇಳಿ. ಅಯ್ಯೋ 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 ಬಂದ್ಲು ನೆಟ್ವರ್ಕಿಲಿ ಹೋದ್ಲು. ಒಂದು ಕೆಲಸ ಎಲ್ಲ ಬಗಿಸಲ್ಲ, ಖುಷಿಗೆ ಏನು ತೊಗೊಂಬಂದಿದ್ಲ ನಿನ್ನಾದ್ನಿ? ಏನು ಹಿಡ್ಕೊಂಬಂದಿಲ್ಲ, ಬರೀ ಬಂದು ಹೋದ್ಲಲ್ಲ. ಆಯಾರು ಏನಾರು ಕೊಡ್ಬೇಕಿತ್ತ ಕಿಲಕ್ಕದಂತ ಆಕಿನ ಮನೆಯಾಗ ಇಟ್ಕೊಂಡು ಜಪಾನ್ ಮಾಡಿ ಆಕಿದು ತೊಳೆದು ಬಳಿದು ಎಲ್ಲ ಮಾಡಿಯಲ್ಲ. ನಿನ್ನ ಮಗಳಿಗೆ ಏನು ಕೊಡ್ಲಕ್ಕೆ? ನನಗೇನು ಗೊತ್ತ್ರಿ, ಗೊತ್ತಿಗವ. ಹೋಲ್ ಬಿಡ್ರಿ, ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ತಗ, ಏನು ಮಾಡೋಕ್ಕತಿ. ಆಕೆ ಏನು ತಲೆಯಾಗ ತಿಳಿದಿರಕ್ಕಿಲ್ಲೋ ಏನು, ಇಲ್ಲೇ ಬಂದಮೇಲೆ ಕೊಡೋಣ ಅಂತೇಳಿ ಏನಾರ ಬಿಟ್ಟಾಳ ಏನೋ, ಒಟ್ಟು ಗೊತ್ತಿಲ್ಲ ನನಗೆ. ಆಕೆಗೆ ಗೊತ್ತಾಗಿಲ್ಲನ ಅಂತ ಅಂತೇನೆ ನಾನು. ಅದ್ಯಾಕೆ ಗೊತ್ತಾಗಲ್ಲ? ಹೌದ ನಂಗೆ ಆಕಿನ ಒಂದು ಹಡ್ದಾಳ ತಗೋ, ಆಕೆನು ಸಣ್ಣ ಹುಡುಗಿಯಲ್ಲ. ನೋಡ್ದೇನೋ ರೊಕ್ಕ ದುಡಿಯೋದು ಹೆಂಗೆ ನಿನಗೆ ಹೇಳ್ಕೊಟ್ಟಾಳನ? ನೀ ಕಲ್ತಿಯನ ಅದನ್ನ ರೊಕ್ಕ ಪಕ್ಕ ಹೆಂಗೆ ದುಡಿಬೇಕು ಮಾಡ್ಬೇಕು ಅಂತೇಳಿ? ಈ ನಿಂತೆಲ್ಲ ಗಟ್ಟೆಲ್ಲ ಎಲ್ಲೇ ಬುದ್ಧಿ ಐತಿ ಅಲ್ಲ. ಆಕಿ ಮಾಡ್ತಾ ಇದ್ದಾಳ ಈಗ, ಅದೇ ಕೆಲಸನ ನಾನು ಮಾಡಿದ್ರೆ ಆಕಿಗೆ ನನ್ನ ಬಗ್ಗೆ ಏನು ತಿಳ್ಕೊಳಂಗಿಲ್ಲ. ನೀವೇ ಹೇಳ್ರಿ ನೋಡೋಣ. ಅದಕ್ಕೆ ಬೇಡ, ಆಕಿ ಮಾಡ್ತಾ ಇದ್ದಾಳಲ್ಲ, ಆಕಿ ಮಾಡಲಿ ಚಿಗವ.
ಅಲ್ಲ ಯಾಕೆ ಮಾಡ್ತಾಳಂತ ನೀ ಸುಮ್ಮನಿದ್ರೆ ನಿನಗೂ ಮಾಡ್ಬೇಕಂತಿಲ್ಲ ತಲೆಯಾಗ ನಕ್ಕಾಸ್ ನೀನು ದುಡಿಯಲ್ಲ ಯಾಕ ನಿನ್ನ ಖುಷಿಯಿಂದ ಯಾಕೆ ಯಾಕೆ ಇಡಿಯ ಮಾಡಿ ಹಾಕ್ಬೇಕು ನಿನ್ನ ಖುಷಿ ನೀನೇ ಇಡಿಯ ಮಾಡಿ ಹಾಕು ಓಹೋ ನಿನ್ನ ಖುಷಿನ ತೋರಿಸಿ ರೊಕ್ಕ ದುಡಿತಾಳಕ್ಕೆ ಅಲ್ಲೇ ಇಲ್ಲಿ ಬಿಡ್ಸಿಗವ ನನಗೇನು ಬೇಜಾರಿಲ್ಲ ಆಕೆ ಹೆಂಗೆ ತಿಂತೈತೆ ಹಂಗೆ ಮಾಡೋಳಕ ನೀವು ಯಾಕೆ ತಲೆ ಕೆಡ್ಸ್ಕೊಂತೀರಿ ಹೋಲತ್ತಾಗ ಆದ್ರೂ ನಿಮ್ಮ ಅತ್ತಿಗೆ ಬಾರಿ ಸೊಕ್ಕ ಮತ್ತೆ ಬರ್ಲಿ ಮತ್ ಬರ್ಲಿ ಏನಂಗ ಅಯ್ಯೋ ನಿನ್ನ ಗಂಡನ ಮನೆಯಾಗಿಂದ ಹೊರಿಸಿ ಕಳಿಸ್ತಾರ ಅನ್ನಂಗ ಮಾತಾಡ್ತಾನಲ್ಲ ನನ್ನ ಕೀಳು ಮಾಡಿ ಗೊತ್ತಾಲಿ ಅಯ್ಯೋ ದೇವ್ರೇ ಈ ನಮ್ಮ ಅವ್ವನ ಬಾಯಿ ಹೆಂಗಾರ ಮಾಡಿ ಮುಚ್ಚಿಸ್ಬೇಕಲ್ಲ ಹ್ಞೂ ತಡಿ ಮಾಡ್ತೇನೆ ಅವ ತಾಳಿ ಚೈನ್ ಯಾವಾಗ ಬಿಡಿಸ್ಕೊಡ್ತಿದ್ದೆ ಅಲ್ಲ ಮತ್ತೆ ಬಂದಿದ್ನ ಮಾಮ ರೊಕ್ಕ ಕೊಡಕ ಹ್ಞೂ ತಾಳಿ ಚೈನ ಬರ್ತಾನೆ ಈಗ ಬಂದು ಬಡ್ಡಿ ಕೊಟ್ಟೋಕನ ಬಿಡಿಸ್ತೀನವ ಮುಂದಿನ ತಿಂಗಳು ತಪ್ಪಿದ್ರೆ ಆಚೆ ತಿಂಗಳಂತ್ರ ಬರೋದು ಒಟ್ಟು ನೀವು ಹೋಗೋದ್ರೊಳಗೆ ನೀನು ತಾಳಿ ಚೈನ್ ಬಿಡಿಸ್ಕೊಡ್ತೇನಂತ ನೀನು ತಲೆ ಕೆಡಿಸ್ಕೊಬೇಡ ಹಚ್ಚಿಗವ ಹಂಗ ಅಲ್ಲಿ ನಮ್ಮ ಅತ್ತಿ ಇಲ್ಲಿ ಬರ್ಲಾರ್ದೆ ಒಂಥರ ಒಳ್ಳೇದನ ಅಂತೇನೆ ನಾನು ನಿಮಗೆ ಯಾಕಂದ್ರೆ ಅಪ್ಪಿ ತಪ್ಪಿ ಮಾತಿಗೆ ಬಂದು ಅಕಸ್ಮಾತ್ ಏನಾರ ತಾಳಿ ಚೈನ್ ಎಲ್ಲಿಟ್ಟಿ ಏನು ಮಾಡಿದಿ ಯಾಕೆ ಹಾಕ್ಕೊಂಡಿಲ್ಲ ತುಂಬ ಇಲ್ಲೇ ಅಲ್ಲಿ ಮನೆಗೆ ಹೋಯ್ತೀನಿ ಈ ಕರೆ ತಾಳಿನೇ ಹಾಕ್ಕೊಂಡಿಲ್ಲ ಹೆಂಗಿದ್ರು ನಡಿತೈತಿ ಅಂತ ಏನಾರ ನಾ ಹೇಳ್ತೇನಲ್ಲ ನಮ್ಮ ಅತ್ತಿಗಿಂತ ಭಾಳ ಅಕಸ್ಮಾತ್ ಏನಾರ ಸುದ್ದಿ ತೆಗೆದು ಕೇಳಿದ್ರೆ ಅವಾಗ ಏನು ಮಾಡಲಿ ತೋರ್ಸಾಕಿರಂಗಿಲ್ಲ ಅಕಸ್ಮಾತ್ ಏನಾರ ಇಲ್ಲಂತ ಗೊತ್ತಾದ್ರೆ ಸುಮ್ಬಿಡ್ತಾಳ ನಮ್ಮ ಅತ್ತಿ ನಿಮಗೂ ಓದ್ರಾಡ್ತಾಳ ನಮ್ಮ ಅಪ್ಪಗೂ ಓದ್ರಾಡ್ತಾಳ ನನ್ನ ಗ್ರಾಚಾರ ಬಿಡಿಸೇ ಬಿಡ್ತಾಳ ಅದಕ್ಕೆ ಅವ್ರು ಬರ್ಲಾರದ್ದೇ ಒಳ್ಳೇದು ನೀ ಸುಮ್ಮನೆ ಹಿಂಗೆ ಅದ್ರಿ ಏನು ಆಮ್ಯಾಗ ನೋಡು ಸುಮ್ಮನೆ ಮತ್ತೆ ಇದ್ದವ್ರನ್ನೂ ಅರ್ಧ ಕೆಣಕ್ದಂಗೆ ಆಕತಿ ಹಾಂ ಈಕಿ ಹೇಳೋದು ಬರೋಬ್ಬರಿನೇ ಒಂಥರ ಹೌದು ಇವ್ರತ್ತಿ ಬಗುಣಿಲಿ ಬಂದ್ಲಂದ್ರೆ ಸುಮ್ಮನೆ ಇರ್ತಾಳನ ಅಯ್ಯೋ ದೇವ್ರಿ ಇದು ಯಾಕೆ ನನ್ನ ತಲೆಯಾಗ ಬರಲಿಲ್ಲ ಹಾಂ ಬೇಡ ಇವ್ರತ್ತಿ ಬರ್ಲಾರದ್ದೇ ಒಳ್ಳೇದು ಹೌದು ನೀ ಹೇಳೋದು ಬರೋಬ್ಬರಿನೇ ನಿಮ್ಮ ಅತ್ತಿ ಬರ್ಲಾರದು ಒಂಥರ ಒಳ್ಳೇದೇ ಬಿಡು ಅದಕ್ಕೆ ಹೇಳಿದ್ದೆ ಆಮ್ಯಾಗ ನನಗೆ ಇದು ಏನು ದೊಡ್ಡ ರೊಕ್ಕ ಬರ್ತದೆ ಬಿಡ್ರಿ ಯಾಕಿಗೆ 2 ತಿಂಗಳಿಗೊಮ್ಮೆ ಪಗಾರ ಬರ್ತದಂತೆ 3 ತಿಂಗಳಿಗೊಮ್ಮೆ ಅದು ಏಟು ಬಂದಾತು ಏಟು ಬಿಟ್ಟಾತು ನಂಗೆ ಅದೆಲ್ಲ ಮಾಡೋಕೆ ಇಷ್ಟ ಆಗಂಗಿಲ್ಲ ಚಿಗವ ನೀವು ಬೇಕಾದ್ರೆ ಈಕಿ ಆಮೇಲೆ ಒಂದೇ ಮನೆಯಾಗಿದ್ದು ನಮ್ಗೆ ಅವೆಲ್ಲ ಮಾಡೋಕ್ಕಲ್ಲ ನೀವು ಬೇಕಾದ್ರೆ ನಮ್ಮ ತಂಗಿಗೆ ಈಕಿಗೆ ಜ್ಯೋತಿಗೆ ಇದು ಮಂಗಳಾಗ ಹೇಳ್ರಿ ಮಾಡಂತೇಳಿ ಆಕಿ ಮಾಡಿದ್ರೆ ಇನ್ನೂ ನಡೀತೈತಿ ಇಲ್ಲೇ ಬೇಕಾದ್ರೆ ಆಮೇಲೆ ಕಾಲೇಜಿಗೆ ಹೋಗೋದು ಬರೋದು ಅದು ಇದು ವಿಡಿಯೋ ಮಾಡಿ ಹಾಕ್ಬೋದು ಆಕಿ ಏನು ಟೆನ್ಷನ್ ಇಲ್ಲ ಹಾಂ ಮಾಡ್ವಲ್ತು ನೋಡವ ಅದೊಂದು ಹುಡುಗಿ ಇರ್ಲಿ ಬಿಡಿ ಈಗ ನೀನು ಸದ್ಯಕ್ಕೆ ನಿಮ್ಮ ಅತ್ತಿನ ಕರಿಯ ಯೋಚನೆನೇ ಮಾಡಬೇಡ ಬಾ ಅಂತ ಹೇಳಕ್ಕೆ ಹೋಗ್ಬೇಡ ಏನಂತೆ ಸರಿ ಆತ ಚಿಗವ ಯಾಕೋ ಹೊಟ್ಟಸ್ತಂಗೆ ಆಗೈತಿ ಒಂದಿಟ್ಟು ಏನಾರ ಮಾಡ್ಕೊಡ್ತೀರಾ ಆಗಲ್ಲಾರ ನಾಷ್ಟ ಮಾಡಿಯಲ್ಲ ಏನೋ ಒಟ್ಟು ಗೊತ್ತಿಲ್ಲ ಪಾಪು ಹೊಳ ಹಾಲು ಕುಡಿತೈತಲ್ಲ ಅದಕ್ಕೆ ಹಂಗಾಕತ್ತೆ ಏನೋ ಗೊತ್ತಿಲ್ಲ ಚಿಗವ ಹೊಟ್ಟೆ ಭಾಳ ಹಸಿತೈತಿ ಭಾಳ ಅಂದ್ರೆ ಭಾಳ ಹಸಿತೈತಿ ಅದಕ್ಕೆ ಒಂಚೂರು ಏನಾರ ಮಾಡಿಕೊಡ್ರಿ ಚಿಗವ ಅಲ್ಲ ನಿಮ್ಗೆ ಮಾಡಕ್ಕೆ ಬೇಜಾರಾದ್ರೆ ಬೇಕಾರೆ ಅಪ್ಪಗೆ ಹೇಳ್ತೇನೆ ಏನಾರು ತಂದು ಕೊಡಪ್ಪ ಒಟ್ಟು ತಿನ್ನಾಕಿಲ್ಲೇ ಅಂಗಡಿಯಾಗ ಅಂತೇಳಿ ಬೇಡ ಮತ್ತು ಅದೊಂದು ಸುಳ ಖರ್ಚು ಅದು ಅಲ್ಲದೆ ನಾನಿದ್ದು ಮತ್ತು ನಿಮ್ಮ ಅಪ್ಪಗೆ ಏನಾರು ತಂದು ಕೊಡಕ್ಕೆ ಹೇಳಿದೆ ಅಂದ್ರೆ ಸುಳ ನಂಗೆ ಓದ್ರಾಡ್ತಾನೆ ಬೇಡ ಅದು ಏನು ಬೇಕಂದೆಲ್ಲ ನಾ ಮಾಡ್ಕೊಡ್ತೇನೆ ಬಿಡು ಆಚಿಗ ಹಂಗೆ ಮಾಡಂಗಾರ ಏನು ಸುಮಾರು ಮಾಡ್ಕೊಂಬರ್ಲೇನ ಏನಾರ ಮಾಡ್ರಿ ನಡೀತೈತಿ ಯಾಕೆ ರಾತ್ರಿ ಪಾಪು ಭಾಳ ಆಳಾಕತ್ತಿತ್ತು ಚಿಗವ ನಿನ್ನೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿದ್ರಲ್ಲ ಅಡುಗೆನ ಅದು ತಿಂದಿದ್ದಕ್ಕೆ ನನಗೆ ಏನು ಪಾಪು ಹೊಟ್ಟೆ ಮುರಿ ಹಾಕತ್ತಿತ್ತ ಏನೋ ಗೊತ್ತಿಲ್ಲ ಒಂಚೂರು ಖಾರ ಕಡಿಮೆ ಹಾಕಿ ಮಾಡ್ಚಿಗವ ಖಾರ ಭಾಳ ನಮ್ಗೆ ನೋಡುವ ಸಪ್ಪಗೆ ತಿನ್ನೋಕ್ಕಾಗಲ್ಲ ನನಗೆ ಅದಕ್ಕೆ ಒಂಚೂರು ಖಾರ ಜಾಸ್ತಿ ಹಾಕಿರ್ತೀನಿ ಹಸೆ ಖಾರ ಗೊತ್ತನ ಆಯ್ತು ತಗೋ ಬೇಕಾದ್ರೆ ಒಂಚೂರು ಕಡಿಮೆ ಹಾಕಿ ಮಾಡ್ತೇನೆ ಇವತ್ತು ಮೊನ್ನೆ ಶಾಂತಕರ್ ಮನೆಗೆ ಹೋಗಿದ್ನಲ್ಲ ಅದೇನೋ ಒಣ ಖಾರ ಹಾಕಿ ಮಾಡ್ತಾರಂತೆ ಬಾಣ್ತಿಯರಿಗೆ ಜಾಸ್ತಿ ಒಣ ಖಾರನ ಹಾಕಿ ಮಾಡ್ತೀರ ಒಣ ಖಾರ ಹಾಕಿ ಮಾಡಿದ್ರೆ ನೋಡುವ ನಮಗೆ ತಿನ್ನೋದಾಗಲ್ಲ ಆಮೇಲೆ ಒಣ ಖಾರ ಭಾಳ ಇಲ್ಲ ಅದಕ್ಕೆ ಹಸಿ ಖಾರ ಹಾಕಿ ಮಾಡೋದು ನಾನು ಇಲ್ಲೇ ಹಿತ್ಲಾಗ ಹಸಿಮಿಸಿಕೆ ಗಿಡ ಐತೆ ಒಟ್ಟು ಇಲ್ಲೇ ಹರ್ಕೋತೇವಿ ಪಾರಕತಿ ಒಣ ಖಾರ ಇಲ್ಲಿಂದ ತರಕ ಹೋಗೋಣ 200 ರೂಪಾಯಿ ಕೆಜಿ ಇಟ್ಕೋತಾನ ಬೇಡ ಇದ್ದಿದ್ದು ಹಾಕಿ ಮಾಡ್ತೇನೆ ಬೇಕಾದ್ರೆ ಕಡಿಮೆ ಆಗ್ತೇನೆ ತಗೋ ಅಲ್ಲ ಸ್ವಲ್ಪ ತಾಯಿ ಇದ್ದಿದ್ರೆ ಹಿಂಗಾಕಿತ್ತ ನನ್ನ ಪರಿಸ್ಥಿತಿ ನನಗೇನು ಬೇಕು ಏನು ಬೇಡ ಎಲ್ಲ ಕೇಳಿ ಮಾಡಿಕೊಡ್ತಿದ್ರು ಹೋಗ್ಲಿ ಬಿಡ ತಾಯಿ ಇದ್ದ ಮನೆ ಒಂಥರ ಬೇರೆ ತಾಯಿ ಇಲ್ಲ ಅಂದ್ರೆ ಹಿಂಗೆ ಏನು ಮಾಡೋಕ್ಕಾಗೈತಿ ಓಹೋ ಮೇಡಮ್ ಅವ್ರು ಏನು ಮಾಡತ್ತಾರ ಉಣ್ಣು ಗಂಗಾಳ ಅಲ್ಲೇ ಇಟ್ಟು ಬಂದಿಯಲ್ಲ ಮಾತಾಡಕತ್ತದ ಕೂಸು ಅದಕ್ಕೆ ಬ್ಯಾಡ ತಡಿ ಇದಕ್ಕೆ ಹಾಲು ಕುಡಿಸಿ ಒಂದಿಟ್ಟು ಹೊಟ್ಟೆ ತಂಪು ಮಾಡಿದೆ ಅಂದ್ರೆ ನೀವರ ಅತ್ತಿಯರ ಕರ್ಕೋತೀರಿ ನಿಮ್ದು ಊಟಕತ್ತಿ ಆಮ್ಯಾಗ ಒಂಚೂರು ನಿಶ್ಚಿಂತೆ ಉಣ್ಬೋದು ಅಂತೇಳಿ ಬಂದೆ ನಾ ಇದ್ದೆ ಹೌದಾ ಆಯ್ತಾಯ್ತು ಕುಡಿಸ್ಕೊಡ ನಾ ಕರ್ಕೋತೀನಿ ನೀವು ಊಟ ಮಾಡಿ ತುಂಬ ಏನ್ರಿ ಸಂತಿ ಚೀಟಿ ಒಂದಿಟ್ಟು ಹೇಳ್ತಿದ್ದೆ ಬರ್ಕೋಬೇಕಿತ್ತು ಏನೇನು ತರ್ಬೇಕು ಒಂದು 10 ಕಿಲೋ ಶೇಂಗಾ ಆಮೇಲೆ ಅಗಸಿ ಆಮೇಲೆ ಇದು ಏನದು ಗುರಳ್ಳು ಆಮ್ಯಾಗ ಇನ್ನು ಸುಮಾರು ಐಟಮ್ ಬೇಕು ಹೆಂಗೆ ಕೇಳಿದ್ರೆ ಹೆಂಗೆ ಹೇಳ್ಬೇಕು ಒಂದು 5 ಕಿಲೋ ಒಣ ಖಾರ ಆಮ್ಯಾಗ ಇದು ಸಕ್ರೆ ಆಮೇಲೆ ಬೆಳ್ಳುಳ್ಳಿ ಒಂದು 2 ಕಿಲೋ ಮ್ಯಾಗ ಬೇಕು ಒಂದು 3-4 ಒಂದು 5 ಕಿಲೋ ಬೆಳ್ಳುಳ್ಳಿ ಆಮ್ಯಾಗ
ಪುಟಾಣಿ ಒಂದು 10 ಕಿಲೋ, ಆಮ್ಯಾಗ ಇದು ಕರಿಬೇವು ಕೊತ್ತಂಬರಿ ಜೀರಿಗೆ ಒಂದು 2 ಕಿಲೋ, ಆಮೇಲೆ ಇದೇನಿದು ಹಿಂಡಿ ಮಾಡಕ್ಕೆ ಏನೇನು ಬೇಕಲ್ಲ ಅವೆಲ್ಲ ಬೇಕು. ಅವೆಲ್ಲ ಬೇಕನ? ಆಯ್ತು ತಂದು ಕೊಡ್ತೇನಂತ. ಆಮ್ಯಾಗ ಇದು ಹಪ್ಪಳದಂತ್ರ ಈಗ ಆಗಲ್ಲ, ಯಾಕಂದ್ರೆ ಬಿಸಿಲು ಬಿದ್ದಿಲ್ಲಲ್ಲ. ಇಷ್ಟು ತಗೊಂಬರ್ರಿ. ಸರಿ ತರ್ತಂತು. ಆದ್ರೂ ನಿಮ್ಮ ವಾರ ಹೇಳಿ ಕಳಿಸಿಲ್ಲ, ಈಗ ತ್ರಾಸ ತಗೋಬೇಡ, ಅಷ್ಟು ಕೆಲಸ ಅಂತೇಳಿ ಅಂತ ಹೇಳ್ಯಾರ. ಆದ್ರೂ ನೀನು ಮತ್ತೆ ಈಗಾಗಲೇ ನೀನು ಬಂದು ಇವತ್ತಾಲೆ ಕೈ ಹಚ್ಕೊಂಡು ನಿಂತಿ, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತೇಳಿ. ಅಯ್ಯೋ ಬಿಡ್ರಿ, ನಿಮಗೇನು ಗೊತ್ತು, ನನಗೆ ನನ್ನ ಕೆಲಸ ಭಾಳ ಪ್ರೀತಿ ಮಾಡ್ತೀನಿ ರೀ. ಅದನ್ನು ಬೆಳೆಸಿ ಇಷ್ಟೆಲ್ಲ ಮಾಡಿ ಅರ್ಧಕ್ಕೆ ಬಿಟ್ಟು ನಾನು ಸುಮ್ಮನೆ ಕುಂದ್ರಕಂದ್ರೆ ಆಗಲ್ಲ. ಕಾಂಪಿಟೇಷನ್ ಮೊದಲೇ ಮಾರ್ಕೆಟ್ನಾಗ ಜಾಸ್ತಿ ಐತಿ. ಮಾಡ್ತಿರ್ತೀವಲ್ಲ, ಮಾಡ್ತಾನೆ ಇರ್ಬೇಕು ಅನಿಸ್ತೈತಿ, ಬಿಡಕ್ಕೆ ಆಗಂಗಿಲ್ಲ. ಅದಕ್ಕೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ರೀ. ನಾನು ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ಈಗ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ಮಾಡಂಗಿಲ್ಲ? ಮಾಡ್ತೇನೆ ಮರೆ, ಮಾಡಂಗಿಲ್ಲ ಅಂದ್ರೆ ನಡೀತೈತೆ, ನಾನು ಮಾಡ್ತೀನಿ. ಯಾರು ಮಾಡಂಗಿಲ್ಲ ಅಂತಂದೆ? ಅದಕ್ಕೆ ಅಂದೆ ಮತ್ತೆ. ಅದಕ್ಕೆ ನಾನು ನಮ್ಮೂರ ಮನೆ ನಿಂದ್ರದಾಗ 3 ತಿಂಗಳಿಗೆ ಓಡಿ ಬಂದೀನಿ. ಅದಕ್ಕೆ ಮುಂಚೆ ಮಂದಿವ್ರಿಗೆ ಹೋಗ್ಬರ್ಬೇಕು. ಹೋಗಿ ಬಂದ್ಮೇಲೆ ನಿಂಗೆ ಸಂತಿ ತಂದು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಅವ್ರ ಹೆಣ್ಮಕ್ಳೆಲ್ಲ ಕುಡಿದ್ರಾ? ಎಲ್ಲರೂ ಎಷ್ಟು ನೆನ್ಸಿದ್ರು ಗೊತ್ತನ್ರಿ. ಅಯ್ಯೋ ಮನ್ಯಾಗ ಶಾಂತಕ್ಕ ರೊಕ್ಕದೆಷ್ಟು ಸಮಸ್ಯೆ ಆಗಿತ್ತು, ನೀವೇನೋ ಒಂದು ಮಾಡ್ತಿದ್ರಿ, ನಮ್ಮ ಕೈಯಾಗೂ ರೊಕ್ಕ ಆಡ್ತಿತ್ತು, ಈಗ ಏನೂ ಇಲ್ದಂಗೆ ಆಗ್ಬಿಟ್ಟಿತ್ತು ಅಂತೇಳಿ ಎಷ್ಟು ನೆನ್ಸಿದ್ರು ಗೊತ್ತನ. ಇದರಿಂದ ಎಷ್ಟೋ ಹೆಣ್ಮಕ್ಳಿಗೆ ಆಸರೆ ಆಗೈತ್ರಿ ರೊಕ್ಕದ್ದು. ಅವ್ರಿಗೆ ಅಷ್ಟೇ ಅಲ್ಲ, ನನಗೂ ಎಷ್ಟೋ ಹೆಲ್ಪ್ ಆಗೈತಿ. ಹೆಲ್ಪ್ ಅಂದರೆ ನೀವೇನು ನನಗೇನು ಕಡಿಮೆ ಮಾಡಿಲ್ಲ, ಆದ್ರೆ ನನ್ನ ಜೀವನ ನಾನು ಅನ್ಕೊಂಡಿದ್ದು ಸಾಧ್ಸಕ್ಕೆ ಒಂದು ಕೈ ಕೂಡ್ಸಿದ್ರಲ್ಲ, ಅದನ್ನು ಹೇಳಾಕತ್ತೀನಿ. ಆತ ಬಿಡ ಮರೆ, ಏನು ಸಂತಿ ಅದು ಏನು ಹೇಳು, ನಾನು ತಂದು ಕೊಡ್ತೀನಂತ ಮಾಡ್ತೀನತ್ತ. ಮಕ್ಕೋತನ ರೀ, ಕಣ್ಣು ಹಂಗೆ ತುಗುಡ್ಕಿ ಇದು ಮಾಡಕತ್ತೈತಿ. ಮಕ್ಕೋತಾನ ತೋರಿ ಹಂಗಾರೆ. ಮತ್ತೆ ನೀವೇನು ಎತ್ಕೋಬೇಡ್ರಿ, ಮಕ್ಕೊಂಡಂದ್ರೆ ಇಲ್ಲೇ ಮೆಲ್ಲಕ್ಕೆ ಮನಗಿಸ್ಬಿಡ್ತೇನೆ. ಸರಿ ಹಾಕಂಗಾರ ಹಾಕಿ ಬಾ ಹೊರಗ. ಏನ್ರಿ ಸೊಳ್ಳಿ ಬಾ ಕಡೆ ಆತವ, ಗುಡ್ ನೈಟ್ ಇದ್ರೆ ಹಚ್ರಿ ಒಟ್ಟ. ಅಯ್ಯೋ ಗುಡ್ ನೈಟು ಖಾಲಿ ಆಗೈತ್ಲೆ, ತೊಂಬರ್ತಂತ ಇವತ್ತು ಬಿಡುವುದು ಬಿಟ್ಟು ಗುಡ್ ನೈಟ್ ತೊಂಬರ್ತೀನತ್ತ. ಏನ? ಸರಿ ತೊಗೊಂಬರ್ರಿ, ಮತ್ತೆ ನೆನಪು ಹಾರಬೇಡ್ರಿ. ಅಯ್ಯೋ ಭಾಳ ಬಜಿ ತೆಗೈತ್ರಿ ಪಾತಾಗ. ಏನು ಸೊಳ್ಳಿ ಕಡಿತಾವ ಒಂದು ಬರ ಅಂತಂದ್ರೆ ಕುಂದ್ರಾಕ್ ಬಿಡೋದಿಲ್ಲ ತಗ. ಯಾಕೆ ಹೆಚ್ಚಿಗೆ ಆಗ್ಯಾವ ನೋಡು. ಅಯ್ಯೋ ರೀ, ರೂಮು ಭಾಳ ಹೊಲಸಾಗೈತಿ. ಒಂಚೂರು ಆ ಪ್ರೇಮಕ್ಕಾರಿ ಕರಿಬೇಕಿತ್ರಿ. ಒಂಚೂರು ಅಡುಗೆ ಮನೆ ಸ್ವಚ್ಛ ಮಾಡಕ್ಕೆ, ರೂಮ್ ಸ್ವಚ್ಛ ಮಾಡಕ್ಕೆ, ಒಂಚೂರು ಧೂಳಾದು ಹೊಡ್ಯಾಕ ಮಾಡಕ್ಕೆ. ಒಂದ್ಸಲ ಈಗ ಒಗಾತ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಮತ್ತೆ ಸ್ವಚ್ಛ ಇರ್ತೈತಿ. ಅದಕ್ಕೆ ನಾನು ನೀನು ಕರ್ಕೊಂಬರಕ್ಕಿಂತ ಮುಂಚೆ ಯಾರ ಮಾಡಿಸ್ಬೇಕಿತ್ತು. ಇರ್ಲಿ ಬಿಡ, ಈಗ ನಡೀತೈತಿ. ನಾ ಪ್ರೇಮಕ್ಕರಿಗೆ ಬರಕ್ಕೆ ಹೇಳ್ತಂತ ನಾಳೆ. ಏನು ಹಂಗಾರ ನಾಳೆ ಮನೆಗೆ ನೀ ಎಲ್ಲ ಸ್ವಚ್ಛ ಮಾಡಿಸ್ಕೊಂಡು ಏನೇನು ಕೆಲಸ ಎಲ್ಲ ಮುಗಿಸ್ಕೊಂಡು ಮಂದಿಯವ್ರಿಗೆ ಹೋಗಿ ಬಂದಮೇಲೆ ನೀ ಮತ್ತೆ ಫ್ಯಾಕ್ಟ್ರಿ ಶುರು ಮಾಡುವಂತೆ. ಸರಿ, ಹಂಗೆ ಮಾಡೋಣ ಅಂತ. ಶ್ರಾವಣ ತಿಂಗಳು ಬೇರೆ, ನನಗೂ ಒಂದಿಷ್ಟು ಸಿಮೆಂಟಿನ ಆರ್ಡರ್ ಬಂದವು, ಅವು ಬೇರೆ ಇದು ಮಾಡ್ಬೇಕು. ಒಂದು ಸ್ವಲ್ಪ ಬಡ್ಡಿ ಹಂಗೆ ರೊಕ್ಕ ಕೊಡೋರು ಇನ್ನೂ ಕೊಟ್ಟಿಲ್ಲ, ಅವ್ರದ್ದು ಹೋಗಿ ಬೇರೆ ಕೇಳಬೇಕು. ಸುಮಾರು ಕೆಲಸದ ಬಿಡ್ಲೆ ನನಗೂ. ಆಯ್ತು, ನೀವು ಅದನ್ನ ಮಾಡ್ಕೊರಿ. ಇದನ್ನ ಹೇಳಿದ್ನಲ್ಲ ಪ್ರೇಮಕ್ಕಾರಿ ಕರಿಯೋದು ಮಾತ್ರ ಮರಿಬೇಡ್ರಿ. ಕರ್ತೀನಿ. ಪಾಪ ಅವ್ವ ನೆನೆಸ್ಕೊಂತಿರ್ಬೇಕೀಗ. ನೆನಪಕ್ಕತ್ತಪ್ಪ ಮಗಳದ್ದು ಯಾಕಾಗಲ್ಲ. ನೀನು ಇಷ್ಟೊತ್ನಾಗ ಇಲ್ಲೇ ಇದ್ಲು ಇವತ್ತಿಲ್ಲ ಅಂತೇಳಿ.